ಇನ್ನು ಡಿಕೆ ಎಚ್ಡಿಕೆ ಮಧ್ಯೆ ರಾಮನಗರ ಯುದ್ಧ ತಾರಕಕ್ಕೇರಿದೆ. ಹೆಸರು ಬದಲಾವಣೆಯಿಂದ ಪತನ ಆರಂಭವಾಗಿದೆ ಎಂದಿದ್ದ ಎಚ್ಡಿಕೆಗೆ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಪಣ ತೊಟ್ಟಿರುವಂತಹ ಡಿಕೆ ಇವತ್ತು ಒಂದು ಮಹತ್ವದ ಸಭೆಯನ್ನು ನಡೆಸಿದ್ರು. ಅದಕ್ಕೆ ಮೊದಲ ಹೆಜ್ಜೆ ಇಟ್ಟರು. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ನಾವು ಒಳ್ಳೇದ್ ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತಿದೆ. ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಡಿಕೆ ಎಚ್ಡಿಕೆ ಮಧ್ಯೆ ಜೋರಾಯಿತು ರಾಮನಗರ ಯುದ್ಧ. ರಾಜಕೀಯ ಪತನ ಎಂದ ಎಚ್ಡಿಕೆಗೆ ಡಿಕೆ ತಿರುಗೇಟು. ರಾಮನಗರ ಯುದ್ಧ ಮತ್ತೊಮ್ಮೆ ಡಿಕೆ ಎಚ್ಡಿಕೆ ಮಧ್ಯೆ ರಾಮನಗರ ಯುದ್ಧ ಶುರುವಾಗಿದೆ. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾಯಿಸೋದಕ್ಕೆ ಅನುಮೋದನೆ ಸಿಕ್ಕಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕೆಂಡಾಮಂಡಲರಾಗಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಹೆಸರು ಬದಲಿಸೋದಕ್ಕೆ ಆಗಲ್ಲ ಎಂದಿದ್ರು. ಹೆಸರು ಬದಲಾಯಿಸುವ ಮೂಲಕ ರಾಜಕೀಯ ಪತನ ಆರಂಭವಾಗಿದೆ ಅಂತ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ವನಾಶವೇ ಅವರ ಬಯಕೆ. ರಾಮನಗರದಲ್ಲಿ ಅಕ್ರಮ ಮಾಡಿದವರು ನೀವೇ ಅಂತ ತಿವಿದಿದ್ದಾರೆ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮನ್ನ ಸರ್ವನಾಶ ಮಾಡಕ್ಕೇನೆ ಅವ್ರದ್ದು ಪ್ರತಿಯೊಂದು ದಿನನೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದ್ ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ. ನಮ್ದು ಬೆಂಗಳೂರು, ರಾಮನಗರ ಅಲ್ಲ, ನಮ್ದು ಬೆಂಗಳೂರು. ಈ ಬೆಂಗಳೂರು ಇದಿಷ್ಟೇ ಅಲ್ಲ, ಹೆಸರು ಬದಲಿಸಿಕೊಂಡು ಸ್ವಲ್ಪ ದಿನ ಖುಷಿಯಾಗಿರ್ಲಿ, 2028ಕ್ಕೆ ಮತ್ತೆ ಮರುನಾಮಕರಣ ಮಾಡೋದಾಗಿ ಎಚ್ಡಿಕೆ ಹೇಳಿದ್ರು. ಇದಕ್ಕೂ ಪಂಚ್ ಕೊಟ್ಟಿರುವ ಡಿಕೆ ಮತ್ತೆ ಹೆಸರು ಬದಲಿಸೋದಕ್ಕೆ ಅವರ ಹಣೆಯಲ್ಲೂ ಬರ್ದಿಲ್ಲ. 2028ಕ್ಕೆ ನಾವೇ ಅಧಿಕಾರದಲ್ಲಿ ಬರ್ತೀವಿ ಅಂತ ಭವಿಷ್ಯ ನುಡಿದಿದ್ದಾರೆ. ಬಹುಶಃ 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಅದು 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆಯಲ್ಲಿ ಇರ್ತಾ ಇದ್ದೀನಿ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಡಿಕೆ ಪಣ. ರಾಮನಗರದವರು, ಚನ್ನಪಟ್ಟಣದವರು, ಕನಕಪುರದವರು ಎಲ್ಲರೂ ಬೆಂಗಳೂರಿಗೆ ಸೇರಿದವರು ಅಂತ ಇರುವ ಡಿಕೆ ಹಿಡಿದ ಹಠ ಸಾಧಿಸೋಕೆ ಹೆಜ್ಜೆ ಇಟ್ಟಿದ್ದಾರೆ. ರಾಮನಗರ ಜಿಲ್ಲಾ ಹೆಸರು ಬದಲಾವಣೆಯಿಂದ ಗ್ರೇಟರ್ ಬೆಂಗಳೂರು ಪ್ಲಾನ್ಗೆ ಪಾಂಚಜನ್ಯ ಮೊಳಗಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ಲಾನ್ನ ಭಾಗವಾಗಿ ಇವತ್ತು ಬೆಂಗಳೂರು ಶಾಸಕರು ಮತ್ತು ಸಚಿವರು ಸಭೆ ನಡೆಸಿದ್ದಾರೆ. ವಿಪಕ್ಷಗಳ ನಾಯಕರನ್ನು ಸಭೆಗೆ ಆಹ್ವಾನಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಸಭೆಯಲ್ಲಿ ಟ್ರಾಫಿಕ್, ಕುಡಿಯುವ ನೀರು, ಮೆಟ್ರೋ, ರಸ್ತೆ ಎಲಿವೇಟೆಡ್ ಕಾರಿಡಾರ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಾನು ಇದನ್ನು ನಾಗ್ಪುರಲ್ಲಿ ಓಡಾಡ್ಕೊಂಡಿದ್ದೀನಿ. ನಮ್ಮ ದಕ್ಷಿಣ ಭಾರತದಲ್ಲಿ ಇದೇ ಮೊದಲು ಮಾಡಿರುವಂಥದ್ದು. ಅದು ಸಾಧಕ ಬಾಧಕಗಳು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಇನ್ನೊಂದು ಸೈಡ್ ಓಪನ್ ಆಗಬೇಕು. ಈಗ ಕೆಲವರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಮಧ್ಯ ಅಂಡರ್ ಪಾಸ್ ಮಾಡಬೇಕು ಅಂತ ಅದಕ್ಕೆ ಎಸ್ಟಿಮೇಟ್ ಮಾಡಿ ಅದಕ್ಕೆ ಪ್ರಪೋಸ್ ಮಾಡಿ ಕೆಲಸ ತೆಗೆದುಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ವಿ. ಒಟ್ಟಾರೆಯಾಗಿ ಗ್ರೇಟರ್ ಬೆಂಗಳೂರು ಪ್ಲಾನ್ನಲ್ಲಿ ಡಿಸಿಎಂ ಡಿಕೆ ಮೊದಲ ಸಕ್ಸಸ್ ಕಂಡಿದ್ದಾರೆ. ರಾಮನಗರವನ್ನ ಬೆಂಗಳೂರಿಗೆ ಸೇರಿಸಿ ಅಭಿವೃದ್ಧಿ ಮಂತ್ರ ಜಪಿಸಿದ್ದಾರೆ. ಈರಣ್ಣ ಬಸವ, ಟಿವಿ9 ಬೆಂಗಳೂರು.